ಎಲ್ಲರಿಗೂ ನಮಸ್ಕಾರ. ಸಿಂಹ ರಾಶಿಯವರೇ ಎಚ್ಚರಿಕೆ. ಖಂಡಿತವಾಗಿ ಮೇ 17ರಿಂದ ಜೂನ್ 7ರವರೆಗೆ ಬಹಳಷ್ಟು ವಿಶೇಷವಾಗಿರುವಂತಹ ಸಮಯ ಶುರುವಾಗ್ತಾ ಇದೆ. ಖಂಡಿತವಾಗಿ ಇದು ಜ್ಯೇಷ್ಠ ಅಮಾವಾಸ್ಯೆ. ಇದನ್ನು ವಿಶೇಷವಾಗಿರುವಂತಹ ದೇವರ ಪೂಜೆಗೆ ಮೀಸಲಿಟ್ಟಿರುವಂತಹ ಸಮಯ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಮೇ 17, 18, 19, 20, 21, 22 ದಿನಗಳ ನಂತರ ನಿಮ್ಮ ಮನೆಯಲ್ಲಿ ಏನು ನಡೆಯುತ್ತದೆ ಖಂಡಿತವಾಗಿ ಎಚ್ಚರಿಕೆಯಿಂದ ತಿಳಿದುಕೊಳ್ಬೇಕು. ನಿಮ್ಮ ಜೀವನದಲ್ಲಿ ಈಗ ಎಲ್ಲವೂ ಬದಲಾವಣೆಯನ್ನು ಪಡೆದುಕೊಳ್ಳುವಂತಹ ಸಮಯ ಶುರುವಾಗ್ತಾ ಇದೆ. ನಿಮ್ಮೆಲ್ಲರೂ ಆರೋಗ್ಯವಾಗಿರಬೇಕು, ನೆಮ್ಮದಿ ಆಗಿರಬೇಕು, ಶ್ರೀಮಂತಿಕೆಯ ಜೀವನವನ್ನು ನಡೆಸಬೇಕು, ಪ್ರತಿಯೊಂದು ಸಾಲಬಾಧೆಯಿಂದ ಹೊರಗೆ ಬರಬೇಕು ಅಂತ ಆಸೆ ಪಡ್ತಾ ಇರುವಂತಹ ಸಿಂಹ ರಾಶಿಯವರಿಗೆ ಈ ಒಂದು ಸಮಯ ಸೂಕ್ತವಾಗಿದೆ. ನಿಮ್ಮೊಂದಿಗೆ ದೇವರ ಆಶೀರ್ವಾದ ಯಾವಾಗಲೂ ಇರಬೇಕು ಅಂದರೆ ನಾವು ತಿಳಿಸಿರುವಂತಹ ಪ್ರಮುಖ ವಿಷಯವನ್ನು ನೀವು ಗಮನವಿಟ್ಟು ತಿಳಿದುಕೊಳ್ಳಬೇಕು. ಸಣ್ಣ ಪುಟ್ಟ ತಪ್ಪನ್ನು ನೀವು ಮಾಡೋದ್ರಿಂದ ನಿಮ್ಮ ಜೀವನವನ್ನು ಹಿಂದಕ್ಕೆ ಎಳೆಯುತ್ತದೆ. ನಿಮ್ಮ ಮನೆಯಲ್ಲಿ ನಿಮಗೆ ತಿಳಿಯದೇ ಕೆಲವೊಂದಿಷ್ಟು ವಸ್ತುಗಳು ನಿಮ್ಮ ಸುತ್ತಮುತ್ತಲ ಒಳ್ಳೆಯ ಶಕ್ತಿಯನ್ನು ಬರೋದಕ್ಕೆ ಬಿಡ್ತಾ ಇಲ್ಲ. ಆ ಶಕ್ತಿಗಳನ್ನು ನೀವು ಮತ್ತೆ ಪಡೆದುಕೊಳ್ಬೇಕು. ಮನೆಯಿಂದ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡಬೇಕು. ಗ್ರಹಗಳ ಸ್ಥಾನಗಳು ಉತ್ತಮವಾಗಿದ್ದರೂ ಕೂಡ ಹಿರಿಯರ ಆಶೀರ್ವಾದವಿದ್ದರೂ ಸಹ ಕೆಲವು ಅಡಚಣೆಗಳಿಂದ ನೀವು ಬಯಸಿದ್ದನ್ನು ಸಾಧಿಸಲು ನಿಮಗೆ ಸಾಧ್ಯವಾಗ್ತಾ ಇಲ್ಲ. ಆದರೆ ಇದಕ್ಕೆ ಪರಿಹಾರವಿದೆ. 2026 ಮೇ 17 ಜ್ಯೇಷ್ಠ ಮಾಸ ಆರಂಭವಾಗ್ತಾ ಇದೆ. ಇದರ ಮೊದಲು ನಿಮ್ಮ ಹಣೆ ಬರಹವನ್ನು ಬದಲಾಯಿಸಲು ಒಂದು ಉತ್ತಮವಾದ ಅವಕಾಶ ನಿಮಗೆ ಬಂದಿದೆ. ಮೇ ತಿಂಗಳು ಅದ್ಭುತವಾದ ದಿನಗಳು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುತ್ತವೆ ಮತ್ತು ಅದೃಷ್ಟವನ್ನು ತರುತ್ತದೆ. ಆದರೆ ಈ ಮಧ್ಯೆ ನೀವು ನಿಮ್ಮ ಮನೆಯಲ್ಲಿರುವ ಈ 3 ನಕಾರಾತ್ಮಕ ವಿಷಯಗಳನ್ನು ಗೌರವದಿಂದ ಕಳಿಸಬೇಕಾಗುತ್ತೆ. ಹಾಗೆ ಮಾಡೋದ್ರಿಂದ ಮಾತ್ರ ಮೇ ತಿಂಗಳಲ್ಲಿ ನಿಮ್ಮ ಅದೃಷ್ಟ ವಜ್ರಕ್ಕಿಂತಲೂ ಹೆಚ್ಚಾಗಿ ಹೊಳೆಯೋದಕ್ಕೆ ಶುರು ಮಾಡುತ್ತೆ. ಆಗ ಮಾತ್ರ ಸಂತೋಷ, ಸಂಪತ್ತು ಮತ್ತು ನಿಮ್ಮ ಜೀವನಕ್ಕೆ 2 ಪಟ್ಟು ವೇಗವಾಗಿ ಮರಳುತ್ತದೆ. ಸ್ನೇಹಿತರೆ, ನಿಮ್ಮ ಅದೃಷ್ಟವನ್ನು ಬಂಧಿಸಿರುವಂತಹ ಮತ್ತು ನಿಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ನಕಾರಾತ್ಮಕತೆಯಿಂದ ತುಂಬಿರುವಂತಹ ವಸ್ತುಗಳು ಹೊರಗಿನಿಂದ ಬಂದದ್ದಲ್ಲ. ಅವು ನಿಮ್ಮ ಮನೆಯ ಗೋಡೆಗಳ ಮೇಲೆ, ಕಪಾಟುಗಳಲ್ಲಿ ಅಥವಾ ಪೂಜಾ ಕೋಣೆಗಳಲ್ಲಿ ಮೌನವಾಗಿ ನಿಮ್ಮ ಶಾಂತಿಯನ್ನು ಭಂಗಗೊಳಿಸುತ್ತವೆ. ಖಂಡಿತವಾಗಿ ಒಟ್ಟಾರೆ ಸಿಂಹ ರಾಶಿಯವರು ಬಹಳಷ್ಟು ಬುದ್ಧಿವಂತರು ಮತ್ತು ಶಕ್ತಿವಂತರು. ಅದೇ ರೀತಿ ಯಾವಾಗಲೂ ಕೂಡ ವಿಶೇಷವಾದ ಯೋಚನೆಯಿಂದ ತುಂಬಿರುವಂತಹ ವ್ಯಕ್ತಿತ್ವ. ನಿಮ್ಮ ಮನೆಯನ್ನು ಯಾವಾಗಲೂ ನೀವು ಸ್ವಚ್ಛಗೊಳಿಸ್ತಾ ಇರಬೇಕು ಮತ್ತು ಮನಸ್ಸಿನಲ್ಲಿರ್ತಕ್ಕಂಥ ಕೆಟ್ಟ ನಕಾರಾತ್ಮಕ ಅಂಶಗಳನ್ನು ತೆಗೆದು ಹಾಕ್ತಾ ಇರಬೇಕು. ಮನಸ್ಸಿನಲ್ಲಿರ್ತಕ್ಕಂಥ ಗೊಂದಲಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಧ್ಯಾನ, ಯೋಗ, ಉತ್ತಮವಾದ ಪುಸ್ತಕಗಳನ್ನು ಓದೋದು ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯವನ್ನು ತಂದುಕೊಡುತ್ತೆ. ಅದೇ ರೀತಿ ಮನೆಯನ್ನು ಸ್ವಚ್ಛ ಮಾಡಬೇಕಾದ್ರೂ ಕೂಡ ಅರಿಶಿನ ಉಪ್ಪನ್ನು ಹಾಕಿ ಸ್ವಚ್ಛ ಮಾಡಬೇಕು. ಹೌದು, ಸಿಂಹ ರಾಶಿಯವರು ಸಾಮಾನ್ಯವಾಗಿ ಧೈರ್ಯ, ಆತ್ಮವಿಶ್ವಾಸ, ನಾಯಕತ್ವ ಮತ್ತು ಗೌರವವನ್ನು ಹೆಚ್ಚು ಪ್ರೀತಿಸುತ್ತಾರೆ. ಆದರೆ ಇವರ ಜೀವನದಲ್ಲಿ ಕಾಣಿಸಿಕೊಳ್ಳುವ ಕಷ್ಟಗಳು ಇದೇ ಗುಣಗಳ ಕೆಲವೊಮ್ಮೆ ಕಾರಣವಾಗುತ್ತವೆ. ಸಿಂಹ ರಾಶಿಯವರ ಪ್ರಮುಖ ಕಷ್ಟವೆಂದರೆ ಅಹಂಕಾರ ಮತ್ತು ಅತಿಯಾದ ಆತ್ಮಗೌರವ. ಯಾರಾದರೂ ತಮ್ಮ ಮಾತನ್ನು ಕೇಳದಿದ್ದರೆ, ಗೌರವ ಕೊಡದಿದ್ದರೆ ತುಂಬ ಮನಸ್ಸಿಗೆ ನೋವು ಮಾಡಿಕೊಳ್ಳೋದು, ಒಳಗೊಳಗೆ ಕಂಗಾಲಾಗುವುದು. ಹೊರಗೆ ಗಟ್ಟಿಯಾಗಿ ಕಾಣಿಸಿಕೊಂಡರೂ ಕೂಡ ಒಳಗೆ ತುಂಬ ಸೂಕ್ಷ್ಮವಾದ ಮನಸ್ಸಿನವರು. ಅದರಿಂದ ಕುಟುಂಬದಲ್ಲೂ, ಸ್ನೇಹಿತರಲ್ಲೂ ಮತ್ತು ಕೆಲಸದ ಸ್ಥಳದಲ್ಲೂ ಕೂಡ ಆವಾಗವಾಗ ಜಗಳಗಳು, ಮನಸ್ತಾಪಗಳು ಹುಟ್ಟಿಕೊಳ್ಳುತ್ತವೆ. ಹಲವಾರು ಬಾರಿ ತಮ್ಮದೇ ನಿರ್ಧಾರ ಸರಿ ಎಂದು ಭಾವಿಸಿ ಬೇರೆಯವರ ಸಲಹೆಯನ್ನು ಕಡೆಗಾಣಿಸುವಂತಹ ಸ್ವಭಾವದಿಂದ ನೀವು ಆ ನಷ್ಟವನ್ನು ಅನುಭವಿಸಿರುವಂತಹ ಸಂದರ್ಭಗಳು ಬರುತ್ತದೆ. ಸಿಂಹ ರಾಶಿಯವರಿಗೆ ಇನ್ನೊಂದು ದೊಡ್ಡ ಕಷ್ಟವೆಂದರೆ ನಂಬಿಕೆ ಇಟ್ಟಿರೋದ್ರಿಂದ ಮೋಸವಾಗೋದು. ಇವರ ಹೃದಯದಿಂದ ಪ್ರೀತಿಸುವಂತವರು ಇವರನ್ನು ಖಂಡಿತವಾಗಿ ದೂರ ಮಾಡ್ತಾರೆ. ಆರ್ಥಿಕವಾಗಿ ನೋಡಿದ್ರೆ ಸಿಂಹ ರಾಶಿಯವರು ದೊಡ್ಡ ಕನಸುಗಳನ್ನು ಕಂಡುಕೊಳ್ಳುವಂಥವರು. ಇವರ ಜೀವನ ರಾಜನಂತೆ ಇರಬೇಕು ಅಂತ ಆಸೆ ಪಡ್ತಾರೆ. ಗೌರವಿತವಾದ ಸ್ಥಾನ ಮತ್ತು ಜನರ ಮೆಚ್ಚುಗೆಯನ್ನು ಪಡೆಯಬೇಕೆಂದು ಆಸೆ ಪಡ್ತಾರೆ. ಆದರೆ ಕೆಲವೊಮ್ಮೆ ಅತಿಯಾದ ಖರ್ಚು, ಪ್ರದರ್ಶನದ ಸ್ವಭಾವದಿಂದ ಹಣಕಾಸಿನ ತೊಂದರೆ ಎದುರಾಗುತ್ತೆ. ಹಣ ಬಂದಾಗ ಉಳಿಸಿಕೊಳ್ಳೋದಕ್ಕಿಂತ ಖರ್ಚು ಮಾಡುವಂತಹ ಪ್ರವೃತ್ತಿ ಹೆಚ್ಚಿರುತ್ತದೆ. ಇದರಿಂದ ಜೀವನದಲ್ಲಿ ಕೆಲವು ಹಂತಗಳಲ್ಲಿ ಸಾಲದ ಒತ್ತಡ ಅಥವಾ ಆರ್ಥಿಕ ಸ್ಥಿರತೆ ಎದುರಾಗೋದು, ವಿಶೇಷವಾಗಿ ತಮ್ಮ ಮಾನಸಿಕವಾಗಿ, ದೈಹಿಕವಾಗಿ ನೋವನ್ನು ಉಂಟು ಮಾಡೋದು. ಮಾನಕ್ಕಾಗಿ ಅಥವಾ ಬೇರೆಯವರ ಸಹಾಯಕ್ಕಾಗಿ ಯಾವುದೇ ಒಂದು ಖರ್ಚನ್ನು ಮಾಡಲು ಹೋಗಿ ಹಣವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು. ಇದೆಲ್ಲದಕ್ಕೂ ಕಾರಣ ಖಂಡಿತವಾಗಿ ಗ್ರಹಗಳ ಒಂದು ಯಾವುದೇ ರೀತಿಯ ನಕ್ಷತ್ರದ ಬದಲಾವಣೆ ಅಲ್ಲ, ನಿಮ್ಮ ಅದೃಷ್ಟದ ಒಂದು ದುರಾದೃಷ್ಟವೂ ಅಲ್ಲ. ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ನಿಮಗೆ ತಿಳಿದೋ ತಿಳಿಯದೇ ಇರುವಂತಹ ಕೆಲವೊಂದಿಷ್ಟು ವಸ್ತುಗಳು ನಿಮ್ಮ ಮೇಲೆ ಬೀರುತ್ತಿರುವಂತಹ ನಕಾರಾತ್ಮಕ ಪ್ರಭಾವ ಇದಾಗಿರುತ್ತದೆ. ಸಂಬಂಧದ ವಿಚಾರದಲ್ಲೂ ಕೂಡ ಸಿಂಹ ರಾಶಿಯವರು ಈ ಒಂದು ಪರಿಸ್ಥಿತಿಯನ್ನು ಎದುರಿಸಬಹುದು, ಪರೀಕ್ಷೆಗಳನ್ನು ಎದುರಿಸಿರಬಹುದು. ಏಕೆಂದರೆ ಇವರು ಪ್ರೀತಿಯಲ್ಲಿ ನಿಷ್ಠೆ ಮತ್ತು ಗೌರವವನ್ನು ಬಹಳ ಮುಖ್ಯವಾಗಿ ನೋಡ್ತಾರೆ. ಆದರೆ ತಮ್ಮ ಭಾವನೆಯನ್ನು ಸರಿಯಾಗಿ ವ್ಯಕ್ತಪಡಿಸೋಕೆ ಕೆಲವೊಮ್ಮೆ ಗರ್ವದಿಂದ ವರ್ತಿಸ್ತಾರೆ. ಇದರಿಂದಾಗಿ ಸಂಗಾತಿಗೆ
ದೂರವಾಗುವಂತಹ ಭಾವನೆ ಬರುತ್ತೆ. ನನ್ನ ಮಾತೆ ಸರಿಯಾಗಿದೆ ಎಂಬ ಹಠದಿಂದ ಜಗಳಗಳು ಮನಸ್ತಾಪಗಳು ಹೆಚ್ಚಾಗುತ್ತೆ. ಆದರೂ ಕೂಡ ಹೃದಯದಿಂದ ನೋಡಿದರೆ ತುಂಬಾ ಕಾಳಜಿಯನ್ನ ಮಾಡುವಂತವರು ತಮ್ಮ ಕುಟುಂಬಕ್ಕಾಗಿ ಯಾವುದೇ ತ್ಯಾಗ ಕೂಡ ಸಿದ್ಧರಾಗಿರ್ತಾರೆ. ಆದರೆ ಇವರಿಗೆ ಬೇಕಾಗಿರುವ ಪ್ರೀತಿ ಮತ್ತು ಮೆಚ್ಚುಗೆ ಸಿಗದಿದ್ದಾಗ ಮನಸ್ಸಿನಲ್ಲಿ ಒಂಟಿತನ ಜಾಸ್ತಿ ಆಗುತ್ತೆ. ಇದಕ್ಕೆಲ್ಲಕ್ಕೂ ಕಾರಣ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ವಸ್ತುಗಳು ಅಂತ ಅಂದ್ರೆ ನೀವು ನಂಬೋದಕ್ಕೆ ಸಾಧ್ಯನಾ? ಖಂಡಿತವಾಗಿ ನೀವು ನಂಬಲೇಬೇಕಾಗುತ್ತೆ. ಆ ವಸ್ತುಗಳು ಯಾವ್ಯಾವು, ನಾವು ಮನೆಯನ್ನ ಯಾವ ರೀತಿ ಸ್ವಚ್ಛಗೊಳಿಸಬೇಕು, ಇದರಿಂದ ನಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳು ಯಾವ್ಯಾವು ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸಿಂಹ ರಾಶಿಯವರಿಗೆ ಜೀವನದಲ್ಲಿ ವಿಳಂಬವೂ ಕೂಡ ಒಂದು ಕಷ್ಟವಾಗಿರುತ್ತೆ. ಇವರು ದೊಡ್ಡ ಸಾಧನೆ ಮಾಡಲು ಹುಟ್ಟಿದಂಥವರು. ಯಶಸ್ಸು ತಡವಾಗಿ ಬರುತ್ತದೆ. ಹಲವಾರು ಬಾರಿ ಬಹಳ ಪರಿಶ್ರಮ ಪಟ್ಟು ತಕ್ಷಣ ಫಲ ಸಿಗೋದಿಲ್ಲ. ಇದರಿಂದ ಮನಸ್ಸಿನಲ್ಲಿ ಬೇಸರ ಮತ್ತು ನನ್ನ ಜೀವನದಲ್ಲಿ ಏಕೆ ಇಷ್ಟು ಪರೀಕ್ಷೆಗಳು ಎಂಬ ಪ್ರಶ್ನೆ ಬರುತ್ತದೆ. ಆದರೆ ಜ್ಯೋತಿಷದ ದೃಷ್ಟಿಯಿಂದ ನೋಡಿದರೆ ಸಿಂಹ ರಾಶಿಯವರಿಗೆ ದೇವರು ಮೊದಲಿಗೆ ಪರೀಕ್ಷೆಗಳನ್ನು ನೀಡಿ ನಂತರ ದೊಡ್ಡ ಯಶಸ್ಸನ್ನು ಕೊಡ್ತಾರೆ ಎಂದು ಹೇಳಲಾಗುತ್ತದೆ. ಜೀವನದ ಆರಂಭದಲ್ಲಿ ಕಷ್ಟ ಅನುಭವಿಸಿದರೂ ನಂತರ ಉತ್ತಮ ಸ್ಥಾನ, ಗೌರವ ಮತ್ತು ಜೀವನದಲ್ಲಿ ಮೊದಲಿಗೆ ಕಷ್ಟ ಅನುಭವಿಸಿದರೂ ಕೂಡ ನಂತರ ಉತ್ತಮ ಸ್ಥಾನ, ಗೌರವ ಮತ್ತು ಸಮಾಜದಲ್ಲಿ ಹೆಸರು ಪಡೆಯುವ ಯೋಗ ಇವರಿಗಿರುತ್ತದೆ. ಗ್ರಹಗಳ ಪ್ರಭಾವದಿಂದಲೂ ಸಿಂಹ ರಾಶಿಯವರು ಕೆಲವೊಂದಿಷ್ಟು ಬಾರಿ ಕಷ್ಟವನ್ನು ಅನುಭವಿಸುತ್ತಾರೆ. ಸೂರ್ಯ ಇವರ ಅಧಿಪತಿ ಗ್ರಹವಾಗಿರೋದ್ರಿಂದ ಆತ್ಮಗೌರವ ಮತ್ತು ಅಧಿಕಾರದ ಭಾವನೆ ಹೆಚ್ಚಿರುತ್ತದೆ. ಆದರೆ ಶನಿ ಅಥವಾ ರಾಹುವಿನ ಪ್ರಭಾವ ಕೆಟ್ಟದಾದಾಗ ಜೀವನದಲ್ಲಿ ಅಡ್ಡಿಗಳು, ಮಾನಸಿಕ ಒತ್ತಡ, ಕೆಲಸದಲ್ಲಿ ವಿಳಂಬ ಮತ್ತು ಸಂಬಂಧಗಳಲ್ಲಿ ಸಮಸ್ಯೆಗಳು ಹೆಚ್ಚಾಗಬಹುದು. ವಿಶೇಷವಾಗಿ ತಮ್ಮ ಮೇಲೆ ಯಾರಾದರೂ ಅನ್ಯಾಯ ಮಾಡಿದರೆ ಎಂಬ ಭಾವನೆ ಬಂದರೆ ತುಂಬಾ ಬೇಗ ಮನಸ್ಸು ಮುರಿಯುತ್ತದೆ. ಹೊರಗೆ ಧೈರ್ಯವಾಗಿ ತೋರಿಸಿಕೊಂಡರೂ ಕೂಡ ಒಳಗೆ ತುಂಬಾ ನೋವನ್ನು ಅನುಭವಿಸುತ್ತಾರೆ. ಇವರ ಜೀವನದಲ್ಲಿ ಹಲವಾರು ಕಷ್ಟಗಳು ಬಂದರೂ ಕೂಡ ಅವು ಅವರನ್ನ ಬಲಿಷ್ಠರನ್ನಾಗಿ ಮಾಡ್ತಾ ಹೋಗುತ್ತೆ. ಇವರು ಹುಟ್ಟಿನಿಂದಲೇ ನಾಯಕತ್ವದ ಗುಣವನ್ನ ಹೊಂದಿರತಕ್ಕಂತಹ ಜನರು. ಅದೇ ರೀತಿ ಇವರ ಜೀವನವನ್ನ ಯಾವಾಗಲೂ ಕೂಡ ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗಬೇಕು ಅಂತ ಆಸೆ ಪಡ್ತಾ ಇರ್ತಾರೆ. ನೀವು ನಂತರ ತೊಂದರೆಯನ್ನ ಅನುಭವಿಸಬೇಕಾಗಿ ಬರೋದ್ರಿಂದ ನಾವು ನಿಮಗೆ ಸಣ್ಣ ಪರಿಹಾರಗಳನ್ನು ಕೂಡ ತಿಳಿಸಿಕೊಡ್ತೇವೆ. ಆದ್ದರಿಂದ ಆ ತಕ್ಷಣ ನಾವು ಹೇಳುವಂತಹ ಪರಿಹಾರವನ್ನು ಅನುಸರಿಸಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಪಡೆದುಕೊಳ್ಳಬಹುದು. ಆ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಡೆಯತಕ್ಕಂತಹ ಘಟನೆಗಳು ನೋವನ್ನು ಉಂಟು ಮಾಡ್ತಾ ಇರಬಹುದು. ಇದರಿಂದಾಗಿ ಕುಟುಂಬ ಸದಸ್ಯರ ನಡುವಿನ ಅಂತರ ಹೆಚ್ಚಾಗ್ತಿರಬಹುದು. ನಿಮ್ಮ ಕನಸುಗಳು ಈಡೇರ್ತಾ ಇಲ್ಲ. ಮೇ 17ರ ಒಳಗೆ ಈ ವಸ್ತುಗಳನ್ನು ತೆಗೆದುಹಾಕೋದ್ರಿಂದ ನೀವು ಪಡೆಯುವ ಅದ್ಭುತ ಪ್ರಯೋಜನದ ಬಗ್ಗೆ ಸಂಪೂರ್ಣವಾಗಿ ಖಂಡಿತವಾಗಿ ತಿಳಿಸಿಕೊಡ್ತೇವೆ. ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಎದುರಾಗುವಂತಹ ಅಡ್ಡಿ ಆತಂಕಗಳು ಖಂಡಿತವಾಗಿ ದೂರವಾಗುತ್ತೆ. ಯಾವುದೇ ಕೆಲಸವನ್ನ ಪ್ರಾರಂಭ ಮಾಡಿದ್ರೂ ಕೂಡ ಅದನ್ನ ನೀವು ಅರ್ಧಕ್ಕೆ ನಿಲ್ಲಿಸ್ತಾ ಇದ್ದೀರಾ. ಯಾವುದ್ರಲ್ಲೂ ಕೂಡ ಯಶಸ್ಸು ಸಿಗ್ತಾ ಇಲ್ಲ. ಹಲವಾರು ಯೋಚನೆಗಳಿಂದ ಮನಸ್ಸು ಹೊಡೆದು ಹೋಗಿದೆ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವನ್ನ ಸರಿ ಮಾಡಿಕೊಳ್ಳುವಂತಹ ವಿಶೇಷವಾಗಿರುವಂತಹ ಉದ್ದೇಶಪೂರ್ವಕವಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಗೆ ಬಂದಿರುವಂತಹ ಯಾವುದೇ ಒಂದು ವಸ್ತುಗಳನ್ನ ಈಗ ತೆಗೆದುಹಾಕುವಂತಹ ಸಮಯ ಅಥವಾ ಅಲಂಕಾರಕ್ಕಾಗಿ ಚೆನ್ನಾಗಿ ಹೊಂದಿಕೊಳ್ಳುತ್ತದೆ ಎಂದು ಭಾವಿಸಿ ಗೋಡೆಯ ಮೇಲೆ ನೇತು ಹಾಕಬಹುದು. ಕೆಲವೊಮ್ಮೆ ನೀವು ಅವುಗಳನ್ನು ಯಾವುದಾದ್ರೂ ಜಾತ್ರೆ ಅಥವಾ ಪ್ರದರ್ಶನದಲ್ಲಿ ಚೆನ್ನಾಗಿದೆ ಎಂದು ಭಾವಿಸಿ ಖರೀದಿ ಮಾಡಬಹುದು. ಇನ್ನು ಕೆಲವೊಮ್ಮೆ ಅವು ನಿಮ್ಮ ಸಂಬಂಧಿಕರು ಅಥವಾ ಸ್ನೇಹಿತರು ಪ್ರೀತಿಯಿಂದ ನೀಡಿದ ಉಡುಗೊರೆಯಾಗಿರಬಹುದು. ನೀವು ಇವುಗಳನ್ನ ಮನೆಯಲ್ಲಿ ಇಡುತ್ತಿರೋದ್ರಿಂದ ನಕಾರಾತ್ಮಕ ಶಕ್ತಿ ಜಾಸ್ತಿ ಆಗ್ತಾ ಇದೆ. ಸಿಂಹ ರಾಶಿಯವರು ಒಂದು ವಿಷಯವನ್ನ ನೆನಪಿಟ್ಟುಕೊಳ್ಬೇಕು. ಇವುಗಳು ನಿಮ್ಮ ಮನೆಯ ಬಾಗಿಲಿಗೆ ಪ್ರವೇಶಿಸಿದ ನಂತರ ಅವುಗಳನ್ನು ತೊಡೆದು ಹಾಕುವುದು ಅಷ್ಟು ಸುಲಭವಲ್ಲ. ಅವು ನಿಧಾನವಾಗಿ ವಿಷದಂತೆ ನಿಮ್ಮ ಮನೆಯ ವಾತಾವರಣವನ್ನ, ಗಾಳಿಯನ್ನ ಮತ್ತು ನಿಮ್ಮ ಮನಸ್ಸಿನ ಒಳಗಡೆ ಹರಡುತ್ತಾ ಹೋಗುತ್ತದೆ. ಇವುಗಳಿಂದ ಉಂಟಾಗುವಂತಹ ನಕಾರಾತ್ಮಕ ತರಂಗಗಳು ಪರಿಣಾಮವನ್ನ ಬೀರುತ್ತೆ. ಮೊದಲು ಶಕ್ತಿಯು ನಿಮ್ಮನ್ನ ಸೋಮಾರಿಯನ್ನಾಗಿ ಮಾಡುತ್ತದೆ. ಬೆಳಗ್ಗೆ ಎದ್ದೇಳಲು ನಿಮಗೆ ಮನಸ್ಸಿರೋದಿಲ್ಲ. ಏನೇ ಕೆಲಸ ಮಾಡಲು ನಿಮಗೆ ಉತ್ಸಾಹ ಇರೋದಿಲ್ಲ. ಸಣ್ಣ ಜವಾಬ್ದಾರಿಗಳು ಸಹ ಹೊರೆಯಂತೆ ಭಾಸವಾಗುತ್ತೆ. ಕ್ರಮೇಣವಾಗಿ ಇವು ನಿಮ್ಮ ಆತ್ಮವಿಶ್ವಾಸವನ್ನು ಹಾಳು ಮಾಡುತ್ತದೆ. ರಾತ್ರಿಯಲ್ಲಿ ನಿಮಗೆ ಶಾಂತಿಯುತವಾದ ನಿದ್ರೆ ಬರೋದಿಲ್ಲ. ನೀವು ನಿದ್ರಿಸಿದರೆ ನಿಮಗೆ ಹಲವಾರು ಭಯಾನಕ ಕನಸುಗಳು ಬೀಳುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ತುಂಬಾ ಆಯಾಸವಾಗುತ್ತದೆ. ಇದು ನಿಮ್ಮ ಕುಟುಂಬ ಸದಸ್ಯರ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತದೆ. ನೀವು ನಿಮ್ಮ ಹೆಂಡತಿ ಅಥವಾ ಮಕ್ಕಳ ಮೇಲೆ ಸಣ್ಣ ವಿಷಯಕ್ಕೂ ಕೂಡ ಕೋಪ ಮಾಡ್ಕೊಳ್ತೀರಾ. ನೀವು ಹೊರಗಿನ ಪ್ರಪಂಚಕ್ಕೆ ನಗುತ್ತಿರುವಂತೆ ತೋರಿಸಿದ್ರು ಕೂಡ ಮನೆಯ ಒಳಗೆ ಪ್ರವೇಶ ಮಾಡಿದ ತಕ್ಷಣ ಕೆಲವು ಅಪರಿಚಿತ ಖಿನ್ನತೆ ಅಥವಾ ಒತ್ತಡ ನಿಮ್ಮನ್ನ ಸುತ್ತುವರೆದಂತೆ ಕಾಣ್ತಾ ಇರಬಹುದು. ಖಂಡಿತವಾಗಿ ಇದಕ್ಕೆಲ್ಲ ಏನು ಕಾರಣ? ಈಗ ಮೇ ತಿಂಗಳಾಗಿರೋದ್ರಿಂದ ಮೇ ತಿಂಗಳಲ್ಲಿ ಶನಿ ಅಮಾವಾಸ್ಯೆ ಮುಗಿದಿದೆ. ಈಗ ಮೇ 17ರಿಂದ ಜ್ಯೇಷ್ಠ ಮಾಸ ಪ್ರಾರಂಭವಾಗ್ತಾ ಇದೆ. ಈ ಸಮಯವನ್ನು ದೇವರ ಪೂಜೆಗೆ ಎಂದು ಮೀಸಲಿರುವಂತಹ ವಿಶೇಷವಾದ ಸಂದರ್ಭ. ಈ ಸಂದರ್ಭದಲ್ಲಿ ಯಾವುದೇ ಶುಭ ಕಾರ್ಯವನ್ನು ಕೂಡ ಮಾಡೋದಕ್ಕೆ ಸೂಕ್ತವಾಗಿರೋದಿಲ್ಲ. ದೇವರ ಜಪ ತಪ ಮತ್ತು ದೇವರ ಕಾರ್ಯವನ್ನು ಮಾಡೋದಕ್ಕೆ ಸೂಕ್ತವಾಗಿರುತ್ತೆ. ಇಂತಹ ಸಂದರ್ಭದಲ್ಲಿ ನೀವು ಈ ಒಂದು ವಸ್ತುಗಳನ್ನು ತೆಗೆದು ಮನೆಯಿಂದ ಹೊರಗೆ ಹಾಕಿ ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛ ಮಾಡಿ ವಿಷ್ಣುವಿನ ಹೆಸರಿನಲ್ಲಿ ಪೂಜೆಯನ್ನು ಮಾಡಿ ವಿಷ್ಣು ಸಹಸ್ರನಾಮವನ್ನು ಪಠಿಸಿದ
ಇದ್ದರೆ ಖಂಡಿತವಾಗಿ ಎಷ್ಟದೇ ಕಷ್ಟ ಇದ್ದರೂ ಕೂಡ, ದುಃಖ ಇದ್ದರೂ ಕೂಡ, ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ನಿಮ್ಮ ಮನೆಯ ಮನಸ್ಸಿನಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ಅಂಶಗಳನ್ನು ತೆಗೆದುಹಾಕೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಗ್ರಹ ಸ್ಥಾನವು ಈಗ ಎಷ್ಟೇ ಉತ್ತಮವಾಗಿದ್ದರೂ ಈ 3 ವಸ್ತುಗಳು ನಿಮ್ಮ ಮನೆಯಲ್ಲಿದ್ದರೆ ಆ ರಾಜಯೋಗವು ಸಹ ನಿಮಗೆ ಪರಿಪೂರ್ಣವಾಗಿರುವಂತಹ ಫಲಿತಾಂಶವನ್ನು ನೀಡೋದಿಲ್ಲ. ಅದಕ್ಕಾಗಿ ನೀವು ಮೇ 17ರ ಮೊದಲು ಈ ಒಂದು ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಬಳಸಬೇಕು. ಈ 3 ವಸ್ತುಗಳಲ್ಲಿ ಮೊದಲು ಅತ್ಯಂತ ಅಪಾಯಕಾರಿ ಅಂದರೆ ದೇವರ ವಿಗ್ರಹಗಳು ಅಥವಾ ಫೋಟೋಗಳು. ಕೆಲವೊಮ್ಮೆ ಕಪಾಟಿನಲ್ಲಿ ಇರಿಸಲಾಗಿರುವಂತಹ ವಿಗ್ರಹಗಳು ಅಥವಾ ಗೋಡೆಯ ಮೇಲೆ ನೇತು ಹಾಕಲಾದ ಫೋಟೋಗಳು ನಿಮಗೆ ತಿಳಿಯದೆ ಸ್ವಲ್ಪ ಮುರಿದು ಹೋಗಿರಬಹುದು. ಅಂಥದ್ರೊಂದಿಗೆ ನೀವು ಇಟ್ಟುಕೊಂಡಾಗ ಮನೆಯಲ್ಲಿ ನೆಗೆಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಅದನ್ನು ಗಮನಿಸದೆ ಹಾಗೆ ಬಿಟ್ಟು ಬಿಡ್ಬೋದು. ಇದು ನಿಮ್ಮ ಮನೆಯ ಶಾಂತಿಗೆ ಕೊಡಲಿ ಹಿಟ್ಟಂತೆ ಆಗುತ್ತೆ. ಈ ನಕಾರಾತ್ಮಕ ಶಕ್ತಿ ಗಾಳಿಯೊಂದಿಗೆ ಬೆರೆತು ನಿಮ್ಮ ಕುಟುಂಬದ ಮೇಲೆ, ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುತ್ತೆ. ಆದ್ದರಿಂದ ನೀವು ಈ ಒಂದು ಸಂದರ್ಭದಲ್ಲಿ ಅದನ್ನು ತೆಗೆದು ಎಲ್ಲಾದರೂ ಹೊರಗಡೆ ಹಾಕಬೇಕು ಅಥವಾ ಹರಿಯುವ ನೀರಿಗೆ ಬಿಟ್ಟು ಬರಬೇಕು. ಈ ಸಣ್ಣ ಕೆಲಸವನ್ನು ಮಾಡಲು ಸಾಧ್ಯವಾದರೆ ಮಾತ್ರ ನಿಮಗೆ ನಿರ್ಧಾರ ತೆಗೆದುಕೊಳ್ಳಲು ಶಕ್ತಿ ಬರುತ್ತೆ, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ, ರಾತ್ರಿ ಹೊತ್ತು ನಿದ್ರೆ ಸರಿಯಾಗಿ ಆಗುತ್ತೆ, ಮನೆಯಲ್ಲಿ ಜಗಳಗಳು ದೂರವಾಗುತ್ತೆ. ಇದು ಒಟ್ಟಾರೆಯಾಗಿ ಮೇಷರಾಶಿ. ಹೌದು, ಒಟ್ಟಾರೆಯಾಗಿ ಸಿಂಹ ರಾಶಿಯವರಿಗೆ ಮೇ 2026 ಬರುವಂಥ ಎಲ್ಲ ಅದೃಷ್ಟದ ಸಮಯವು ಬೂದಿಗೆ ಸುರಿದ ನೀರಿನಂತೆ ಮಾಡ್ಕೊಳ್ಬೇಡಿ. ಅದಕ್ಕೋಸ್ಕರ ನಿಮ್ಮ ನೆರೆಹೊರೆಯವರು ನಿಮ್ಮ ಕಣ್ಣ ಮುಂದೆ ಬೆಳೆಯುತ್ತಿರುವಾಗ ನೀವು ಮಾತ್ರ ಅದೃಷ್ಟವನ್ನು ನೋಡುವ ಪ್ರೇಕ್ಷಕರಾಗಿ ಉಳಿದುಕೊಳ್ತೀರಾ. ಸ್ನೇಹಿತರೆ, ನಾನು ಹೇಳುತ್ತಿರೋದನ್ನು ಬಹಳ ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳಿ. ಇದು ನಿಮ್ಮ ಜೀವನವನ್ನು ಬೇರುಗಳ ಸೇರಿದಂತೆ ಬದಲಾಯಿಸುವಂತಹ ನಿಜವಾದ ಸತ್ಯ. ಈ 3 ವಸ್ತುಗಳಲ್ಲಿ ಮೊದಲ ವಸ್ತು ಅತ್ಯಂತ ಅಪಾಯಕಾರಿ ಅಂತ ಹೇಳಿದಾಗ ನೀವು ಅದನ್ನು ತೆಗೆದಿಡಬೇಕು ಮತ್ತು ಹರಿಯುವ ನೀರಿಗೆ ಬಿಟ್ಟು ಬಿಡಬೇಕು. ಯಾವುದೇ ರೀತಿಯ ಸತ್ತ ವ್ಯಕ್ತಿಗಳ ಫೋಟೋ ಆಗಲಿ, ಮುರಿದ ದೇವರ ವಿಗ್ರಹಗಳಾಗಲಿ, ಬೇಡದೇ ಇರುವಂತಹ ವಸ್ತುಗಳನ್ನಾಗಲಿ ಮೊದಲು ಮನೆಯಿಂದ ತೆಗೆದು ಹೊರಗೆ ಹಾಕಬೇಕು. ಇದರಿಂದಾಗಿ ಉತ್ತಮವಾದ ಅವಕಾಶಗಳು ಬರುತ್ತೆ. ನಿಮ್ಮ ಸಾಲಗಳು ತೀರಲು ಒಂದು ವಿಶೇಷವಾಗಿರುವ ಸಂದರ್ಭ ರೂಢಿಯಾಗುತ್ತೆ. ಸಿಂಹ ರಾಶಿಯವರು ನೆನಪಿಟ್ಟುಕೊಳ್ಳಬೇಕಾದ ಇನ್ನೊಂದು ಪ್ರಮುಖವಾದ ವಿಷಯ ಅಂದರೆ ಇದೀಗ ನಿಮಗೆ ಉತ್ತಮ ಅವಕಾಶಗಳು ಬರ್ತಾ ಇದ್ರೂ ಕೂಡ ನಿಮ್ಮ ಮನಸ್ಸು ಶಾಂತವಾಗಿಲ್ಲ. ಅದಕ್ಕೆಲ್ಲ ಕಾರಣ ಅಂತಂದರೆ 2ನೇ ವಸ್ತು. ಇದು ಖಂಡಿತವಾಗಿ ಯಾವುದು ಅಂತಂದರೆ ಮಹಾಭಾರತದ ಯುದ್ಧದ ಫೋಟೋಗಳು, ನಟರಾಜನ ಪ್ರತಿಮೆ, ತಾಜ್ ಮಹಲ್ ಚಿತ್ರ, ಮುಳುಗುತ್ತಿರುವಂತಹ ದೋಣಿ ಅಥವಾ ಹಡಗಿನ ಫೋಟೋಗಳು, ನೀರಿನ ಕಾರಂಜಿಗಳ ಫೋಟೋಗಳು, ಕಾಡು ಪ್ರಾಣಿಗಳ ಫೋಟೋಗಳು, ಸಮಾಧಿಗಳು ಅಥವಾ ದೇವಾಲಯದ ಫೋಟೋಗಳು ಮತ್ತು ಮುಳ್ಳಿನ ಸಸ್ಯಗಳು ಫೋಟೋಗಳನ್ನು ನೀವು ತೆಗೆದುಹಾಕಬೇಕು. ಇದು ಕೇವಲ ಸೌಂದರ್ಯಕ್ಕಾಗಿ ಬಳಸುವಂತಹ ವಸ್ತುಗಳಲ್ಲ, ನಿಮ್ಮ ಜೀವನದ ಮೇಲೆ ನಕಾರಾತ್ಮಕವಾದ ಶಕ್ತಿಯನ್ನು ತುಂಬುವಂತಹ ಚಿತ್ರಗಳಾಗಿರುತ್ತೆ. ನಿಮ್ಮ ಮನೆಯ ಗೋಡೆಗಳ ಮೇಲೆ ಇದ್ದರೆ ಅದು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಅವು ಅತ್ಯಂತ ಕೇಂದ್ರೀಕೃತವಾಗಿ, ಉದಾಹರಣೆಗೆ ಮನೆಯಲ್ಲಿ ಯುದ್ಧದ ಫೋಟೋಗಳಿದ್ರೆ ಯಾವಾಗಲೂ ಒಂದು ರೀತಿಯ ಜಗಳ, ಮನಸ್ತಾಪ, ತೊಂದರೆಗಳು ಬರ್ತಾನೆ ಇರುತ್ತೆ. ಯುದ್ಧದ ವಾತಾವರಣ ಸೃಷ್ಟಿಯಾಗ್ತಾ ಹೋಗುತ್ತೆ. ಅದೇ ರೀತಿ ನಟರಾಜನ ವಿಗ್ರಹ ಪರಮಾತ್ಮನ ರೂಪವಾಗಿದ್ದರೂ ಕೂಡ ನಟರಾಜ ಅಂದ್ರೆ ರುದ್ರನ ರೂಪ, ಕೋಪದ ಸಂಕೇತವಾಗಿರುತ್ತೆ. ಈ ವಿಗ್ರಹವು ಮನೆಯಲ್ಲಿದ್ದರೆ ಜನರು ಕೋಪಗೊಳ್ತಾರೆ ಮತ್ತು ಮನೆಯಲ್ಲಿ ಅಶಾಂತಿ ಉಂಟಾಗುತ್ತೆ. 3ನೇ ವಸ್ತುಗಳು ಅಂದರೆ ಹರಿದ ಬಟ್ಟೆಗಳು, ಕಿತ್ತೋದ ಚಪ್ಪಲಿಗಳು ಅಥವಾ ಒಡೆದಂತಹ ಕನ್ನಡಿ, ಮುರಿದ ಬಾಚಣಿಗೆಗಳು ಕಪಾಟಿನಲ್ಲಿ ಇರುವಂಥದ್ದನ್ನ ತೆಗೆದು ಹಾಕಬೇಕು. ಹಳೆಯ ಫೋಟೋಗಳು, ಪೀಠೋಪಕರಣಗಳು ಅಥವಾ ಮನೆಯಲ್ಲಿ ಬಳಸದೇ ಇರುವಂತಹ ವಸ್ತುಗಳು, ಅಡುಗೆ ಮನೆಯನ್ನು ಮುಖ್ಯವಾಗಿ ಸ್ವಚ್ಛವಾಗಿಟ್ಕೊಳ್ಬೇಕು. ಅಥವಾ ಯಾವುದೇ ರೀತಿಯ ಒಂದು ತೊಂದರೆಗಳನ್ನು ಕೊಡುವಂತಹ ವಸ್ತುಗಳು ಅದನ್ನು ನೋಡಿದಾಗ ಮನಸ್ಸಿಗೆ ಕಿರಿಕಿರಿ ಅಂತ ಆಗ್ತಾ ಇದ್ದರೆ ಅದನ್ನು ತೆಗೆದುಹಾಕಬೇಕು. ಪ್ರತಿ ತಿಂಗಳಿಗೊಂದು ಬಾರಿ ಮನೆಯನ್ನು ಪೂರ್ಣವಾಗಿ ಸ್ವಚ್ಛಗೊಳಿಸಿ ಧೂಳು ದುಂಬು ಇಲ್ಲದೆ ಇರೋ ಥರ ನೋಡ್ಕೊಳ್ಬೇಕು. ಅಷ್ಟೇ ಅಲ್ಲದೆ ಬಚ್ಚಲ ಮನೆಯಲ್ಲಿ ಇರ್ತಕ್ಕಂಥ ಹಳೆಯ ಬ್ರಷ್ಗಳು, ಟೂತ್ ಪೇಸ್ಟ್ಗಳು ಅಥವಾ ಯಾವುದು ನೀವು ಬಳಸದೇ ಇರುವಂತಹ ಬ್ಲೇಡ್ ಎಲ್ಲವನ್ನ ಕೂಡ ಸ್ವಚ್ಛ ಮಾಡಬೇಕು. ಅಷ್ಟೇ ಅಲ್ಲದೆ ಮನೆಯಲ್ಲಿ ಒಗ್ಗಟ್ಟು ಇರೋದಿಲ್ಲ. ಅದಲ್ಲದೆ ಮನೆಯಲ್ಲಿ ಹಳೆಯ ಮತ್ತು ಸವೆದ ಚಪ್ಪಲಿಗಳಿದ್ದರೆ ಅವು ನಕಾರಾತ್ಮಕತೆಯನ್ನು ಹಿಡಿದಿಟ್ಟುಕೊಳ್ಳುತ್ತವೆ. ಮನೆಯಲ್ಲಿ ಹಳೆಯ ವಸ್ತುಗಳು ಅಥವಾ ಕಸ ಸಂಗ್ರಹವಾದರೆ ನಿಮ್ಮ ಮನಸ್ಸು ಸರಿಯಾಗಿ ಕೆಲಸ ಮಾಡೋದಿಲ್ಲ ಮತ್ತು ನೀವು ಯಾವುದೇ ಸಣ್ಣ ನಿರ್ಧಾರವನ್ನು ತೆಗೆದುಕೊಳ್ಳಲು ಹಿಂಜರಿತೀರಾ. ಮತ್ತು ಎಲ್ಲದಕ್ಕಿಂತ ಕೆಟ್ಟದ್ದು ಅಂತಂದರೆ ಅಚ್ಚು. ಮನೆಯಲ್ಲಿ ಅಚ್ಚು ಬೆಳೆದರೆ ಅದು ತೀವ್ರವಾಗಿ ಬಡತನವನ್ನು ಸಂಕೇತವಾಗುತ್ತೆ. ಅದು ಹಣದ ಹರಿವನ್ನು ತಡೆಯುತ್ತೆ ಮತ್ತು ವ್ಯವಹಾರದಲ್ಲಿ ನಷ್ಟವನ್ನು ಉಂಟು ಮಾಡುತ್ತೆ. ಇದು ರಾತ್ರಿಯಲ್ಲಿ ನಿಮ್ಮನ್ನು ನಿದ್ರೆ ಮಾಡದಂತೆ ಕಾಡಬಹುದು. ಇದೆಲ್ಲ ವಸ್ತುಗಳು ನಿಮ್ಮನ್ನು ದೂರ ಮಾಡಿ ನಿಮ್ಮ ಮನಃಶಾಂತಿಯನ್ನು ಹಾಳು ಮಾಡುತ್ತೆ. ಅದಲ್ಲದೆ ಅಲಂಕಾರ ಅಥವಾ ಪೂಜೆಗಾಗಿ ಮುರಿದ ವಿಗ್ರಹಗಳನ್ನು ನೀವು ಖಂಡಿತವಾಗಿ ಎಸೆಯಲೇಬೇಕು. ಬೇಡದೇ ಇರುವಂತಹ ಚಿತ್ರಗಳನ್ನು ಸ್ವಚ್ಛ ಮಾಡಬೇಕು. ನಿಮ್ಮ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿ ಇಟ್ಕೊಂಡಷ್ಟು ಮನಸ್ಸು ಶುದ್ಧವಾಗಿರುತ್ತೆ. ಆಗ ದೇವರ ಒಂದು ಅನುಗ್ರಹ ಪ್ರಾಪ್ತಿ ನಿಮ್ಮ ಮೇಲಾಗುತ್ತೆ. ಈ ಒಂದು ವಿಶೇಷವಾಗಿರುವ ಜ್ಯೇಷ್ಠ ಮಾಸದಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡೋದು, ದುರ್ಗಾಮಾತೆಗೆ ಪೂಜೆಯನ್ನು ಸಲ್ಲಿಸೋದು, ಲಕ್ಷ್ಮೀ ದೇವಿಗೆ ತುಪ್ಪದ ದೀಪಾರಾಧನೆ ಮಾಡೋದು, ಕನಕದಾರ ಸ್ತೋತ್ರವನ್ನು ಪ್ರತಿದಿನ ಮನೆಯಲ್ಲಿ ಕೇಳೋದು ಮತ್ತು ಮನೆಯನ್ನು ಸಾಧ್ಯವಾದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳೋದು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಶಕ್ತಿಯನ್ನು ನಿರ್ಮಾಣ ಮಾಡುತ್ತೆ. ಸಿಂಹ ರಾಶಿಯವರ ಜೀವನದ ಪ್ರತಿಯೊಂದು ಕಷ್ಟಗಳು ಇಲ್ಲಿಗೆ ಅಂತ್ಯವಾಗುತ್ತೆ. ಈ ಒಂದು ವಿಶೇಷವಾಗಿರುವ ಜ್ಯೇಷ್ಠ ಮಾಸದಿಂದ ನಿಮ್ಮ ಮನೆಯಲ್ಲಿ ಮತ್ತು ಜೀವನದಲ್ಲಿ ನಡೆಯುವಂತಹ ಬದಲಾವಣೆಯನ್ನು ತಿಳಿದುಕೊಂಡಾಗ ನೀವು ಆಶ್ಚರ್ಯಚಕಿತರಾಗ್ತೀರಾ. ನಾವು ತಿಳಿಸಿರುವಂತಹ ಪರಿಹಾರವನ್ನು ಮಿಸ್ ಮಾಡದೆ ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ಆಗುತ್ತಿರುವಂತಹ ಬದಲಾವಣೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.